ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಶಿರಸಿಯ ಜಾತ್ರೆಯ ಮೊದಲನೇ ದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆ ಏನೆಲ್ಲ ಕಾರ್ಯಕ್ರಮ ಆಯಿತು ಅನ್ನೋದನ್ನು ನಾನು ಒಂದು ಲಾಗನ್ನು ಶೇರ್ ಮಾಡಿದ್ದೀನಿ. ಇವಾಗ ಸಂಜೆ ಅಮ್ಮನವರ ಕಲ್ಯಾಣವನ್ನು ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಮಾರಿಗುಡಿ ಹತ್ರ ಬಂದಿದ್ದಾಗಿದೆ. ಸಂಜೆ ಸುಮಾರು 8 ಗಂಟೆ 8:15 ಆಗಿರ್ಬೋದು. ಇಲ್ಲಿ ಇವಾಗ ಒಂದಷ್ಟು ಸೇವೆಗಳೆಲ್ಲ ನಡೀತಾ ಇದೆ. ಅದನ್ನು ಲೈವ್ ಆಗಿ ನೀವು ನೋಡ್ಬೋದು. ವಿವಿಧ ರೀತಿಯ ಸೇವೆಗಳು ಮತ್ತು ಹರಕೆಗಳೆಲ್ಲ ನಡೀತಾ ಇದೆ. ಇಲ್ಲಿ ಒಬ್ಬರು ಚಾಟಿ ಏಟಲ್ಲಿ ಮೈಗೆ ಹೊಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಕುರಿನ ಬಲಿ ಕೊಡೋಕ್ಕೆ ತೊಗೊಬಂದಿದ್ದಾರೆ. ಹೀಗೆ ಒಂದೊಂದು ರೀತಿಯ ಸೇವೆ ಮತ್ತು ಹರಕೆ ಎಲ್ಲ ತೀರಿಸ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಜನರು ಬಯಲುಸೀಮೆ ಕಡೆಯವರು ಇದ್ದರು. ಹಾವೇರಿ, ಹಾನಗಲ್ ಆ ಥರ. ಹಾನಗಲ್ ಕಡೆಯವರು ಅಂದರೆ ದೇವಿಯ ಪತಿಯ ಬಳಗದವರು ಹಾನಗಲ್ ಸೈಡವರಂತೆ. ಸೊ ಆ ಕಡೆ ಜನರು ತುಂಬ ಜನ ನಡ್ಕೋತಾರೆ ನಮ್ಮ ಶಿರಸಿಯ ಮಾರಮ್ಮನಿಗೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಹರಕೆ ಕುರಿನ ತೊಗೊಂಡು ಬಂದಿದ್ದಾರೆ. ಹಾಗೆ ಉರುಳು ಸೇವೆ, ವಿವಿಧ ಸೇವೆ. ನನಗಂತೂ ನಾನು ಯಾವುದೋ ಲೋಕದಲ್ಲಿದ್ದೀನೋ ಅಂತ ಅನಿಸ್ಬಿಡ್ತು. ಯಾಕಂದರೆ ನಾನಂತೂ ಈ ಥರ ಹರಕೆಗಳನ್ನೆಲ್ಲ ಲೈವಾಗಿ ನೋಡ್ತಾ ಇರೋದು ಫಸ್ಟ್ ಟೈಮು. ಫಿಲ್ಮಲ್ಲೋ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಬಟ್ ಈಗಲೂ ಕೂಡ ಈ ಥರ ಕುರಿಗಳನ್ನು ಬಲಿ ಕೊಡೋದು, ಆಮೇಲೆ ಚಾಟಿ ಏಟಿಂದ ಮೈಗೆ ಹೊಡ್ಕೊಳ್ಳೋದು, ಉರುಳು ಸೇವೆ ಮಾಡೋದು ಎಲ್ಲ ಇರುತ್ತೆ ಅಂತ. ಅದರಲ್ಲೂ ಶಿರಸಿಯಲ್ಲಿ ಈ ಥರ ನಡೀತಾ ಇದೆ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಆಮೇಲೆ ಇಲ್ಲಿ ರಥವನ್ನು ಕಟ್ತಾ ಇದ್ದಾರೆ, ರಥವನ್ನು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಲ್ಲ ಸೇವೆಗಳು, ಹರಕೆಗಳೆಲ್ಲ ನಡೀತಾ ಇದೆ. ಅದರಲ್ಲೂ ಹಾನಗಲ್ ಅವರು ವಿಶೇಷವಾಗಿ, ಬಯಲುಸೀಮೆ ಕಡೆಯವರು ವಿಶೇಷವಾಗಿ ನಡ್ಕೋತಾರೆ. ನಮ್ಮ ಮಲೆನಾಡಿಗಿಂತ ಜಾಸ್ತಿ ಹರಕೆಗಳನ್ನೆಲ್ಲ ಹೊತ್ಕೊಳ್ಳೋದು ಬಯಲುಸೀಮೆಯವರು ಅಂತ ಅನಿಸ್ತು ನನಗೆ ಅಲ್ಲಿ ನೋಡಿದಾಗ. ಎಲ್ಲ ದೇವಸ್ಥಾನ ಪೂರ್ತಿಯಾಗಿ ಅವರೇ ತುಂಬ್ಕೊಂಡಿದ್ರು, ಎಲ್ಲ ಕಡೆಯೂ ಅವರೇ ಜಾಸ್ತಿ ಇದ್ದರು. ಇಲ್ಲಿ ರಥಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೋತಾ ಇದ್ದಾರೆ. ಬಿದಿರನ್ನೆಲ್ಲ ಕಡಿದ್ಬಿಟ್ಟು ರೆಡಿ ಇಟ್ಕೋತಾ ಇದ್ದಾರೆ. ಇವಾಗ ನಾವು ದೇವಸ್ಥಾನದ ಒಳಗಡೆ ಬಂದು ಕೂತ್ಕೊಂಡ್ವಿ. ಇದು ಒಂಥರ ಮದುವೆ ಮನೆ ಥರನೇ ಇತ್ತು. ಅಲ್ಲಿ ಎಲ್ಲ ಬಯಲುಸೀಮೆ ಕಡೆಯವರೆಲ್ಲ ಬಂದು ಬ್ಯಾಗು ಅದು ಇದೆಲ್ಲ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಒಂದಷ್ಟು ಜನ ನಿದ್ದೆ ಮಾಡ್ತಾಯಿದ್ರು, ಒಂದಷ್ಟು ಜನ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಮದುವೆಗೋಸ್ಕರ ಕಾಯ್ತಾಯಿದ್ರು. ಅಮ್ಮನವರ ಕಲ್ಯಾಣ ಸುಮಾರು 11 ಗಂಟೆ ನಂತರ ಇತ್ತು ರಾತ್ರಿ. ನಾವು ಕೂಡ ಮೊದಲೇ ಸುಮಾರು 9 ಗಂಟೆ ಒಳಗೆ ಬಂದು ಕೂತ್ಕೊಂಡ್ವಿ, ವೇಟ್ ಮಾಡ್ತಾಯಿದ್ವಿ. ಇಲ್ಲಿ ಲೈವ್ ಕೊಡೋರು ಕೂಡ ಇದ್ದರು. ಮಾರಿಕಾಂಬಾ ಡಿಜಿಟಲ್ ಚಾನಲಲ್ಲಿ ಜಾತ್ರೆ ಎಲ್ಲ ವಿಡಿಯೋಗಳನ್ನು ಲೈವ್ ನೋಡ್ಬೋದು ನೀವು. ನಾವು ಕೂಡ ಇಲ್ಲಿ ಜಾಯ್ನ್ ಆದ್ವಿ. ಇವರು ಶೋಭಕ್ಕ, ನಮ್ಮ ನೇಬರು, ಆಮೇಲೆ ಅವ್ರ ಫ್ರೆಂಡ್ಸ್ ಅವರಿಬ್ಬರು. ಹಾಗೆ ಎಲ್ಲರೂ ಕೂತ್ಕೊಂಡು ಸುಮಾರು 1-1.5 ತಾಸು ವೇಟ್ ಮಾಡಿದ್ವಿ.
ಎದುರಿಗೆ ನೀವು ನೋಡ್ತಾ ಇರ್ಬೋದು ನೃತ್ಯ ಮಾಡ್ತಾ ಇರೋದು, ಹಾಗೆ ಹರಕೆ ಕುರಿಗಳನ್ನು ಸಲ್ಲಿಸೋದು, ಸೇವೆಗಳು ಮತ್ತು ಹರಕೆಗಳೆಲ್ಲ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಅಲ್ಲಿ ಸ್ಟೇಜ್ ಕ್ಲೋಸ್ ಆಗಿದೆಯಲ್ಲ, ಅಲ್ಲಿ ಓಪನ್ ಆಗೋಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆ ನನಗೆ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಅವರು ಇಲ್ಲಿಯ ಕತೆಗಳನ್ನು ಅವ್ರಿಗೆ ಗೊತ್ತಿರೋದನ್ನೆಲ್ಲ ಹೇಳಿದ್ರು. ಅದನ್ನು ನಿಮಗೂ ಕೂಡ ಕೇಳಿಸ್ತೀನಿ, ಬನ್ನಿ. ನಿಮ್ಮ ಹೆಸರು ಪಾರ್ವತಿ ಅಂತ? ಪಾರ್ವತಿ, ಕಾಳಿಕಂಬ ದೇವಸ್ಥಾನದಿಂದ ನಾವು ಬಂದಿದ್ದೀವಿ. ಕಾರ್ಯಕ್ರಮ ನಡೀತಾ ಇದೆ. ಈಗ ತುಂಬ ವಿಶೇಷವಾದ ಕಾರ್ಯಕ್ರಮ ಇದು, ನೋಡುವಂಥ ಕಾರ್ಯಕ್ರಮ. ಪ್ರತಿ ವರ್ಷನೂ ಬರ್ತೀವಿ? ಪ್ರತಿ ವರ್ಷನೂ ನಾವು ಬರ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಸುಮಾರು ಕಾರ್ಯಕ್ರಮ ಎಲ್ಲ ಮುಗಿತಾ ಇರುತ್ತೆ. ಬೆಳಗ್ಗೆ ತನಕನೂ ಕಾರ್ಯಕ್ರಮ ನಡೀತದೆ. ದೇವಿಗೆ ಗೊತ್ತಾಗ್ತಿರೋಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈಗ ನೋಡುವಂಥದ್ದು, ಭಕ್ತಾದಿಗಳು ನೋಡುವಂಥದ್ದು. ನಮ್ಗೆ ಹತ್ತಿರ ಇದ್ದವರಿಗೆ ಏನು ಗೊತ್ತಾಗೋದಿಲ್ಲ, ದೂರಿನಿಂದ ಬಂದವರಿಗೆ ಮಾತ್ರ ಗೊತ್ತಾಗ್ತದೆ. ನಾನು ಫಸ್ಟು ಹೌದು, ನಮ್ಮ ಹತ್ತಿರ ಇರೋರಿಗೆ ಏನೂ ಈ ಕಾರ್ಯಕ್ರಮ ಗೊತ್ತಾಗ್ತದೆ. ಆ ತಾಯಿ ಒಳಗೆ ಏನು ನಡೀತದೆ, ಯಾರಿಗೆ ಭಕ್ತಿಯಿಂದ ನಾವು ಎಡ್ಕೊಳ್ತಾರೆ, ಅವರಿಗೆ ಯಾವ ರೀತಿ ಆಶೀರ್ವಾದ ಆರೋಗ್ಯ ಸಿರಿ ಕೊಡ್ತಾಳೆ ಆ ತಾಯಿ. ಇದ್ರೊಳಗೆ ಅವರು ಒಂದು ಸಿಕ್ಕಾರ ತಂದುಬಿಟ್ರೆ ಒಂದೊಂದೇ ಎಳೆಯಂತೆ ಅವರು ಪ್ರಸಾದ ಕೊಡ್ತಾಳೆ. ನಮ್ಗೆ ಗೊತ್ತಾಗೋದಿಲ್ಲ, ನಾವು ಕಾಲು ಬಿಡ್ದಾಗಿದ್ದರೆ ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಬೆಳೀತದೆ, ನಾವು ಬಂದು ಅವ್ರು ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ಪ್ರಸಾದ ಬಂದಿದೆ. ನಾವು ಒಳ್ಳೆಯರಿಗೆ ನಾವು ಇಲ್ಲಿ ಅಂಗಡಿ ಎಲ್ಲ ಬಯಸಿನವರು ಎಲ್ಲ ಹಾವೇರಿ ಮಹಾರಾಷ್ಟ್ರ, ಕೊಡಗು, ಘಟ್ಟದ ಮುರುಡೇಶ್ವರ ಎಲ್ಲ ಕಡೆ ಅವರಷ್ಟು ನಮ್ಮ ಹಳ್ಳಿಯ ಬಲಕ್ಕೆ ಎಡಕೆ ಇದ್ದಂಥ ಜನ ಯಾರೂ ಇಲ್ಲ. ಅವ್ರು ರಾಶಿ ಜನ ಬರ್ತಾರೆ. ಅವ್ರಿಗೆ ಹೊಲ್ದಾಳೆ ಬಿಟ್ಟರೆ ನಮ್ಮ ಹತ್ತಿರ ನೋಡಿ ತೋಟದೊಳಗೆ ಬಳೆ ಹೋಗಿ ಮೆಣಸಿನಕಾಯಿ ಬಳೆ ಹೋಗಿ ಬಾಳೆ ಅವ್ರು ನೋಡ್ರಿ ಮಳೆ ಇರಲ್ಲ, ಬೆಳೆ ಇರಲ್ಲ. ಅವ್ರ ಬೆಳೆ ಮಾತ್ರ ಭಾಳ ಬಂದು ಕೊಡ್ತಾರೆ. ಯಾಕಂದ್ರೆ ಅವ್ರ ಭಕ್ತಿ ಹಂಗೆ. ಬಯಲುಸೀಮೆಗೂ ದೇವಿಗೂ ಎಲ್ಲ ಸಂಬಂಧ. ನಾವು ಮನೆ ಕಟ್ಟಿರ್ತೇವೆ, ಗಂಡನ ಮನೆ ಬೆಳೆಸಿ, ಅವರೆಲ್ಲ ಗಂಡನ ಇಲ್ಲೇನು ಮಾಡ್ಯಾರ ನಮ್ಮ ಇದ್ರೊಳಗೆ ಅಮ್ಮನಿಗೆ ಆಗಿನ ಬಳೆ ಸಾಯಿಬ್ರೆ ಬರ್ತಾರೆ ಬಳೆ ಇಡಕ್ಕೆ. ಸಣ್ಣಗಾರರು ಕಾಲುಂಗ್ರ ಕರೆಮಣಿ ಸಣ್ಣಗಾರ ಬರ್ತಾರೆ. ಕಡೆಗೆ ಅದು ಒಮ್ಮೆ ಸಾಕ್ರೆ ಯಾರು ಅವ್ರ ಗಂಡ ಹೇಳ್ತೇನೆ. ನಾವು ನಮ್ಮ ಮನೆ ಒಳಗೆ ನಾವು ಹೆಂಗೆ ನಮ್ಮ ಪದ್ಧತಿ ಪ್ರಕಾರ ಸಾತ್ವಿಕವಾಗಿ ಮದುವೆ ಮಾಡ್ತೇವೆ, ಅದೇ ರೀತಿ ಪ್ರತಿ ವರ್ಷನೂ ಅವರೇ ಪ್ರತಿ ವರ್ಷನೂ ಅವರೇ. ಒಬ್ಬರಲ್ಲ ಒಬ್ರು. ಈಗ ಅವ್ರ ನಾನು ಅದೇ ನನ್ನ ಮದುವೆ ಅವರು ಕುಟುಂಬ ಆ ಟೈಮಿಗೆ ನೋಡ್ಬೇಕ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ತವ್ರ ಮನೆಯವರೆಲ್ಲ ಬರ್ಬೇಕು, ಅಮ್ಮರಲ್ಲ ಬಂದಿರ್ತಾರೆ ಅವರು. ಒಳಗಡೆ ಬಣ್ಣ ಬಂಗಾರ ದಾಗಿನ ಪೂರ್ತಿ ಹಾಕೋದು, ಸೀರೆ ಉಡಿಸೋದು, ನಾವು ಅಲಂಕಾರ ನಾವು ಮದುವೆ ಹೆಣ್ಣಿಗೆ ನಾವು ಯಾವ ಥರ ಮಾಡಬೇಕು ತಕ್ಕ ನಾನ್ ವೆಜ್ಗಳು ಎಲ್ಲದೂ ಇವತ್ತೇ ಕಾರ್ಯಕ್ರಮ ಪೂರ್ತಿ ಇವತ್ತೇ ಮದುವೆ ಟೈಮ್ ಓಪನ್ ಮಾಡ್ತೀವಿ.
ಬರ್ತಿರಲಿಲ್ಲ ನೀವು ರಥಹಳ್ಳಿಗೆ ಕರ್ಮರ ಅಪ್ಪನ ಮನೆ ಹೋಗಿದ್ದಾರೆ ಅವಾಗ ಈ ಬಲ್ಸಿದಾರಲ್ಲ ಈ ಅವ್ರು ಮಾತಾಡಿದ್ದಾರೆ ಅಮ್ಮ ಮಕ್ಕಳೆಲ್ಲ ನಿಲ್ಲಿಸ್ತಾರಲ್ಲ ಬಲಗದಿಗೆ ಮೊಳಗಿ ಮಕ್ಕಳು ಬದುಕ ಬಂದಾಳ ಬದುಕ ಇದೇ ಸೇರಿದ್ರೆ ಬದುಕ ಒಂದು ಮಕ್ಕಳ ಮಕ್ಕಳಿಲ್ಲ ವಿಡಿಯೋ ಅದೇ ತುಂಬ ಗಲಾಟೆ ಇತ್ತು. ಅಜ್ಜಿ ಒಂದಷ್ಟು ದೇವಿಯ ಇತಿಹಾಸವನ್ನೆಲ್ಲ ಹೇಳಿದ್ರು. ನಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಅವ್ರು ಹೇಳಿರೋದನ್ನೇ ಹಾಗೆ ಇಟ್ಟಿದ್ದೀನಿ. ಗಲಾಟೆ ಇರೋದ್ರಿಂದ ಅಷ್ಟೊಂದು ಕ್ಲಿಯರಾಗಿ ಕೇಳಿಸ್ತಿರಲ್ಲ. ಫೈನಲ್ ಆಗಿ ಅವ್ರು ಹೇಳಿರೋದೇನೆಂದರೆ, ದೇವಿಯ ಕಲ್ಯಾಣವನ್ನು ದೇವಿಯ ತವರು ಮನೆ ತಂದವರು ಹಾಗೆ ದೇವಿಯ ಗಂಡನ ಮನೆ ತಂದವರು ಬಂದು ಕಲ್ಯಾಣವನ್ನು ನಡೆಸ್ಕೊಡ್ತಾರೆ ಪ್ರತಿ ವರ್ಷವೂ ಕೂಡ. ಅವ್ರು ಬಂದ ತಕ್ಷಣವೇ ಎಲ್ಲ ಪದ್ಧತಿಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ತಲೆತಲಾಂತರದಿಂದ ಕಂಟಿನ್ಯೂ ಆಗ್ತಾನೆ ಹೋಗಿದೆ. ಅವರು ಮನೆ ತಂದವರೇ ಬಂದೇ ನಡೆಸ್ಕೊಡ್ಬೇಕು ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಬೇಕು ಅಂದರೆ ಅವರ ಎಲ್ಲ ಬಳಗದವರು ಬಂದು ನಡೆಸ್ಕೊಡ್ಬೇಕು. ಆವಾಗಲೇ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಇವಾಗ ಪರದೆ ತೆಗೆದ ತಕ್ಷಣ ದೇವಿಗೆ ದೃಷ್ಟಿ ಬೊಟ್ಟನ್ನು ಇಡೋದು, ದೃಷ್ಟಿಯನ್ನು ತೆಗೆಯೋದು, ಆಮೇಲೆ ಅಲಂಕಾರ ಮಾಡೋದು ಎಲ್ಲನೂ ನಡೆಯುತ್ತೆ. ತಾಳಿ ಕಟ್ಟೋದು ಪ್ರತಿಯೊಂದು ಇರುತ್ತೆ ಅಂತ ಹೇಳಿದ್ರು. ಇವಾಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣದಲ್ಲೇ ದೇವಿಯ ದರ್ಶನ ಆಗುತ್ತೆ. ದೇವಿಯ ಮದುವೆ ಕಾರ್ಯಗಳು ನೀವು ಕೂಡ ನೋಡ್ಬೋದು. ಆಗಲೇ ಹೇಳಿರೋ ಹಾಗೆ ದೇವಿಗೆ ಕುಂಬಳಕಾಯಿನೆಲ್ಲ ಹೊಡೆದ್ಬಿಟ್ಟು ದೃಷ್ಟಿಯೆಲ್ಲ ತೆಗೆದು ನಂತರ ಇದು ದಿಬ್ಬಣ ಹೊರಟಿದ್ದು ಅಂತ ಅನಿಸುತ್ತೆ. ಅಲ್ಲಿ ಹೊರಗಡೆ ಹೋಗಿ ಏನೋ ಮಾಡ್ಕೊಂಡು ಬಂದರು, ಅದು ಏನು ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಅಲ್ಲಿನ ಪದ್ಧತಿಗಳನ್ನು ನಾವು ನೋಡ್ಬೋದಿತ್ತು, ಹೊರತಾಗಿ ಏನೂ ಕೇಳಿಸ್ತಾ ಇರಲಿಲ್ಲ ನಮಗೆ, ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ. ಜೊತೆಗೆ ಅಲ್ಲಿ ಒಂದು ಮೈಕ್ ಸಿಸ್ಟಮ್ ಇಟ್ಟು ಏನೆಲ್ಲ ನಡೀತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ, ವಿವರಣೆ ಕೊಡ್ತಾಯಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನಮಗೆ. ನಾವು ಕೂಡ ಏನೆಲ್ಲ ಪದ್ಧತಿಗಳು ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಕರೆಕ್ಟಾಗಿ ನಮಗೂ ಗೊತ್ತಾಗ್ತಿತ್ತು ಅಂತ ಅನ್ನಿಸ್ತು. ಹಾಗೆ ಲೈವ್ ನೋಡೋರಿಗೆ ಯಾವುದೊಂದು ಅವಕಾಶ ಇರ್ಬೋದು, ಮೈಕಲ್ಲಿ ಹೇಳ್ತಾಯಿದ್ರು, ಡೈರೆಕ್ಟ್ ಲೈವಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ಬೋದು.
ದೇವಿಗೆ ಇವಾಗ ಬಾಸಿಂಗನೆಲ್ಲ ಹಾಕಿ ಮಾಲೆನೆಲ್ಲ ಹಾಕ್ತಾ ಇದ್ದಾರೆ. ಇವಾಗ ಅಮ್ಮನವರಿಗೆ ತಾಳಿಯನ್ನು ಹಾಕ್ತಾ ಇದ್ದಾರೆ. ಇವಾಗ ಅಮ್ಮನವರ ಕಲ್ಯಾಣೋತ್ಸವ ಮೇನ್ ಕಾರ್ಯಕ್ರಮ ಎಲ್ಲ ಮುಗೀತು. ಪ್ರಸಾದ ವಿತರಣೆ ಎಲ್ಲ ಮಾಡ್ತಾಯಿದ್ರು. ದೇವಿಯ ಕಲ್ಯಾಣದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕಥೆಯನ್ನು ಹೇಳ್ತಾರೆ. ದೇವಿಯು ಬ್ರಾಹ್ಮಣ ಯುವತಿಯಾಗಿದ್ದು ಮಾಂಸಾಹಾರಿ ಒಬ್ಬ ಮೋಸ ಮಾಡಿ ಮದುವೆಯಾಗಿ ನಂತರ ದೇವಿಯು ಕೋಪ ತಾಳಿ ತನ್ನ ಪತಿಯನ್ನೇ ಸಂಹಾರ ಮಾಡ್ತಾಳೆ. ದೇವಿಯ ಪತಿ ಮೋಸಗಾರ ಮತ್ತು ಮಾಯಾವಿ ಆಗಿರೋದ್ರಿಂದ ಕೋಣನಲ್ಲಿ ಕೋಳಿಯಲ್ಲಿ ಎಲ್ಲ ಅವಿತು ಕೂತ್ಕೋತಿದ್ದ. ಹೀಗೆ ಕೋಣನಲ್ಲಿ ಅವಿತು ಕೂತ್ಕೊಂಡಿದ್ದಾಗ ದೇವಿಯು ಸಂಹಾರ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಅದೆಲ್ಲ ಕತೆಗೆ ಪೂರಕವಾಗಿ ದೇವಿಯ ಜಾತ್ರೆ ಕೂಡ 9 ದಿನಗಳ ಕಾಲ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರುತ್ತೆ. ದೇವಿಯ ಕಲ್ಯಾಣೋತ್ಸವ ಅದರ ಒಂದು ಭಾಗ ಅಂತ ಹೇಳ್ಬೋದು. ನನಗಂತೂ ತುಂಬ ಕುತೂಹಲ ಇತ್ತು. ಅದಕ್ಕೋಸ್ಕರ ನಾನು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಖುಷಿಪಟ್ಟೆ. ಜೊತೆಗೆ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸಿರ್ಸಿಯವರಾಗಿ ಸಿರ್ಸಿಯ ಇತಿಹಾಸ
ಅದರಲ್ಲೂ ನಮ್ಮ ಶ್ರೀ ಮಾರಿಕಾಂಬಾ ದೇವಿ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾದ ಜಾತ್ರೆ ಇದು. ಈ ಜಾತ್ರೆಯಲ್ಲಿ ಎಲ್ಲ ಕಡೆಯಿಂದನೂ ಎಲ್ಲ ಹೊರ ರಾಜ್ಯಗಳಿಂದನೂ ಕೂಡ ಜನರು ಬಂದು ಸೇವೆ ಮಾಡಿ ಹರಕೆಯನ್ನು ಸಲ್ಲಿಸಿ ಭಕ್ತಿಯಿಂದ ಪಾಲ್ಗೊಳ್ತಾರೆ. ಹಾಗೆ ನನಗೂ ಕೂಡ ಶಿರಸಿಯ ಹೆಮ್ಮೆಯ ಪ್ರತೀಕವಾದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಅಪರೂಪದ ಕಾರ್ಯಕ್ರಮಗಳಲ್ಲಿ ಒಂದಾದ ದೇವಿಯ ಕಲ್ಯಾಣವನ್ನು ನಿಮ್ಮ ಜೊತೆ ಶೇರ್ ಮಾಡಿ ಖುಷಿಯಾಯಿತು. ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ. ಹಾಗೆ ಶಿರಸಿ ಜನರು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.